ಶುಗರ್ ಫ್ಯಾಕ್ಟ್ರಿಯಿಂದ ಬಂದಿದ್ದಾರೆ. ನಮ್ಮ ಕೊಪ್ಪದಲ್ಲಿರೋ ಶುಗರ್ ಫ್ಯಾಕ್ಟ್ರಿಯವರು. ಇವರು ಸೂಪರ್ವೈಸರ್ಗಳು. ಅಲ್ಲಿ ಇವರು ವಾಸು ಅವರು ನಮ್ಮ ಪಕ್ಕದ ಊರವರು, ಮಳಗಾವ್ ಊರವರು. ಅವರು ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ರಾಜೀವ್ ಅವರು, ಸೋಮಶೇಖರ್ ಅವರು. ಇವರು ನಮಗೆ ಆರ್ಗ್ಯಾನಿಕ್ ಬಗ್ಗೆ ಏನೋ ಫಂಕ್ಷನ್ ಮಾಡ್ತಾಯಿದ್ದೀವಿ, ಅದರಲ್ಲಿ ರೈತರನ್ನೆಲ್ಲ ಸೇರಿಸ್ತಾ ಇದ್ವಿ, ನೀವು ಬನ್ನಿ ಅಂತ ಕರಿಯಾಗಿ ಬಂದಿದ್ದಾರೆ. ಅದಂದರೆ ನಾವು ಮೊದಲು ಇರ್ತೀವಿ ಸರ್, ನಾವು ಬರ್ತೀವಿ, ಏನೇ ಕೆಲಸ ಇದ್ರೇನು ಅಂತ ಹೇಳ್ತಾ ಇದ್ದೀನಿ ನಾನು. ಈ ಥರ ಈಗ ಹಂಗೆ ಬಂದಿದ್ರಲ್ವ, ನಮ್ಮ ತೋಟನೂ ಒಂದು ರೌಂಡ್ ಹಾಕಿ ಸರ್ ಅಂತ ಕರ್ಕೊಂಬಂದಿದ್ದೀನಿ. ಅದು ಸರ್, ಈ ವ್ಯವಸಾಯದಲ್ಲಿ ಎಷ್ಟು ಮಾಡಿದ್ರೂ ಯಾವುದೋ ಒಂದು ಇದ್ದೇ ಇದೆ ಸರ್. ನಾವು ಕಲಿಯೋದೇ ಈಗ ಲೈಫೆಲ್ಲ ಕಲಿಯೋದ್ರಲ್ಲೇ ಇರ್ತೀವಿ ಸರ್. ಒಳ್ಳೆ ಸೈನ್ಸಿಸ್ಟ್ ಅನ್ನೋನು ನೆಲಕ್ಕೆ ಹೋಗ್ತಾ ಇದ್ದಾರೆ, ಅದು ಬೇರೆ ಸರ್. ವ್ಯವಸಾಯದಲ್ಲಿ ಕಲಿಯೋಷ್ಟು ಯಾವುದರಲ್ಲಿ ಕಲಿಯೋಕ್ಕೆ ಸಾಧ್ಯತೆ ಇಲ್ಲ ಸರ್. ಏನೇ ಮಿಷನರಿ ಬರಲಿ ವ್ಯವಸಾಯದಿಂದನೇ ಬಂದಿದೆ ಸರ್. ಈಗ ಮೋಟ್ರುಗಳು, ಕರೆಂಟ್ ಮೋಟ್ರುಗಳು ಬಂದಿರೋದು ಅವರಿಂದನೇ. ಮೊದಲೆಲ್ಲ ನೀವು ನನಗೆ ಗೊತ್ತಿದೆ ಸರ್, ನಾವು ನೋಡ್ದಂಗೆ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹಿಡ್ಕೊಂಡು 2 ಹಗ್ಗ ಗೂಡೆ ಎತ್ತಾ ಇದ್ರ ಅಂತೀರ ಇಲ್ಲಿ, ಆ ಥರ ಎತ್ತವ್ರು ಸರ್. ಆಮೇಲೆ ಅವೆಲ್ಲ ನಮಗೂ ಅನುಭವ ಆಗಿದೆ. ಈಗ ತಿರುವಾದು ಬಂದಿತ್ತು ರಾಟೆ. ಇಲ್ಲ, ಅದಕ್ಕಿಂತ ಮುಂದೆ ನಮ್ಮೇಲೆ ಏನು ಮಾಡ್ತಿದ್ರು ಅಂದ್ರೆ ಎತ್ತಿನಲ್ಲಿ ತಿರುಗಿಸ್ತಾ ಇದ್ರು ಸರ್. ಎತ್ತಿನಿಂದ ಬರೋದು. ಅದಕ್ಕಿಂತ ಮೊದಲೇ ಯಾರು ಇಷ್ಟುದ್ದಿಂದ ಮರ ಹಾಕಿ ಮಾಡಿರೋರು, ಒಂದು ಗಳ ಕಟ್ಟಿರೋರು, ಅದಕ್ಕೊಂದು ಮರದ್ದು ಕಬ್ಬು ಮಾಡಿರೋರು, ಮೇಲೆ ಒಬ್ಬ ನಡೆಯೋನು. ಆ ಕಡೆ ಹೋದಾಗ ಕೆಳಗಡೆ ಹೋಗೋದು, ಈ ಕಡೆ ಬಂದಾಗ ಮೇಲಕ್ಕೆ ಎದ್ದೇಳೋದು. ಕೆಲವರು ಅದನ್ನೇ ಕೆಳಗಡೆ ಎಳ್ಕೊಂಡು ಮೇಲೆ ಎಳೆದ್ಬಿಟ್ಟು ಇದು ಮಾಡೋದು ಇತ್ತು. ಇವೆಲ್ಲ ಕಲ್ತಿರೋರು ಯಾರು ಸರ್? ರೈತರೇ ಅಲ್ವಾ? ಯಾರು ತೋರಿಸಿದ್ರು ಅವ್ರಿಗೆ? ಅವಾಗ ಏನಾಗಿತ್ತು ಅಂದ್ರೆ ಯಾವುದೇ ಒಂದು ಪರಿಸ್ಥಿತಿಗೆ ಬಳಸ್ತಾ ಇರಲಿಲ್ಲ. ಎಲ್ಲ ನ್ಯಾಚುರಲ್ ಆಗಿ ಈಗ ಭೂಮಿ ಪರಿಸರ ಏನು ಕೊಡ್ತಿದೆ ಅದರಿಂದ ನಾವು ಆಹಾರ ಉತ್ಪಾದನೆ ಮಾಡ್ತೀವಿ ಸರ್. ಅದಕ್ಕೆ ಅವ್ರು 110 ವರ್ಷ 120 ವರ್ಷ ಈಗೆಲ್ಲ ಪ್ರತಿಯೊಂದನ್ನು. ಈಗ ಜನಸಂಖ್ಯೆ ಜಾಸ್ತಿ ಆದಮೇಲೆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗಿತ್ತು. ಆವಾಗ ಗ್ರೀನ್ ರೆವಲ್ಯೂಷನ್